ಕಂಪ್ಲೇಂಟ್ಸ್ ಇದೆಲ್ಲ ಪೇಪರ್ ಮೀಡಿಯಾ ಇವೆಲ್ಲ ಬಂದಿದೆ ರೀಸನ್ ಏನು ಅಷ್ಟೇ. ನಾನು ಏನು ಬೇಡ, ನೀವು ಆಯ್ತು ಸ್ಟಾಫ್ ಇದ್ದಾರೆ, ನಾವೆಲ್ಲ ತರ ಕೊಟ್ಟಿದ್ದೀವಿ, ಗೌರ್ಮೆಂಟ್ ಸವಲತ್ತು ಕೊಟ್ಟಿದೆ, ನಾವೇನು ಸ್ಟ್ರೆಂತ್ ಮಾಡಬೇಕು, ನಾನು ಕೂಡ ಇದಕ್ಕೆ ಏನೇನು ಮಾಡಬೇಕು ವೈಯಕ್ತಿಕವಾಗೂ ಮಾಡಿದ್ದೀವಿ, ಗೌರ್ಮೆಂಟ್ ಇದನ್ನು ಸಫಿಷಿಯೆಂಟ್ ಆಗಿ ಫಂಡ್ ತಂದು ಮಾಡಿದ್ದೀವಿ. ಮೇನ್ ನನಗೆ ರೀಸನ್ಸ್ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಪೇಪರ್ ಮೀಡಿಯಾದಲ್ಲಿ ಕೂತಿದೆ ಡಾಕ್ಟರ್ ಸರ್ ಒಂದು ಏನಂದ್ರೆ ನಮಗೆ ಡ್ರಗ್ಸ್ ಮೇಂಟೈನ್ ಎಲ್ಲಿಂದ ಪ್ರಾಬ್ಲಮ್ ಆಗುತ್ತೆ ನೀರು ಮತ್ತೆ ಕರೆಂಟ್ ನಾನು ಜಾಸ್ತಿ ಎಲೆಕ್ಟ್ರಿಕ್ ಮತ್ತೆ ನೀಟ್ನೆಸ್ ಇಲ್ಲ ಅಂತ ತಾವೇನೋ ಕಂಪ್ಲೇಂಟ್ ಮಾಡ್ತೀರಂತೆ, ತುಂಬಾ ಕೇಳ್ಪಟ್ಟಿದೆ. ಆಮೇಲೆ ಡಾಕ್ಟರ್ಗಳ ಜೊತೆ ಗೊತ್ತು, ಯಾಕಂದ್ರೆ ರವಿ ಸರ್ ಪ್ರತಿ ಸತಿನೂ ಫೋನ್ ಮಾಡ್ತಾ ಇರ್ತಾರೆ, ಒಪಿಡಿಯಲ್ಲೇ ಇರ್ತೀನಿ ಅಂತ ಗೊತ್ತಿರುತ್ತೆ. ಅಷ್ಟು ಮಾಡುವ ಸರ್ ಇನ್ನೂ ಕೆಲಸ ಮಾಡಲ್ಲ ಅಂದ್ರೆ ಇದು ಕಷ್ಟ ಆಗುತ್ತೆ ಸರ್. ಒಂದು ತಿಂಗಳಿಗೆ ಸರ್ ಮಿನಿಮಮ್ ಇಲ್ಲ ಅಂದ್ರೆ ICU 60 ಅಡ್ಮಿಷನ್ಸ್ ಆಗುತ್ತೆ. ಆಮೇಲೆ ಇಡೀ ಸರ್ ನಾನು ಹೇಳ್ತಾ ಇದ್ದೀನಿ ಮೈಸೂರು ಡಿಸ್ಟಿಕ್ ಅಲ್ಲಿ ಸರ್ HD ಕೋಟೆ ತಾಲೂಕು ಟಾಪ್ 2 ಇದೆ ಸರ್ ನಮ್ದು ಮೆಡಿಸನ್ ಅಡ್ಮಿಷನ್ಸ್ ಅಲ್ಲಿ, ಹುಣಸೂರು ಬಿಟ್ರೆ. ಮತ್ತೆ ಈ ಬೆಂಗಳೂರಿರುವಂತ ಡೈರೆಕ್ಟರ್ ನೋಡಲ್ ಆಫೀಸರ್ಸ್ ಸಹ ಪ್ರತಿಯೊಂದು ಹೇಳಿದೆ ಸರ್. ನಾವು ರೆಫರ್ ಮಾಡೋ ಕೇಸಸ್ ಬಹಳ ಕಮ್ಮಿ ಇದೆ. ಇಷ್ಟೊಂದು ಕೆಲಸ ಮಾಡಿದ್ರು ಹೇಳೋದ್ನಲ್ಲ ಸರ್, ಕಡ್ತದ್ ಮಾತ್ರನೇ ಬರಲ್ಲ ಸರ್. ನನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ 1 ಗಂಟೆ ಕಾದಿರ್ತಾರೆ ಪೇಷಂಟು, ಅದಕ್ಕೆ 1 ರೂಪಾಯಿ ಆಗುತ್ತಮ್ಮ ಮಾತ್ರೆ CPM ಅಂತ ಬರ್ಕೊಡ್ತೀನಿ. ನಾನು ಹುಡ್ಕೋತಾ ಇದ್ದೀನಿ. ಯಾಕೆ ಅಂದ್ರೆ ಪಾಪ ಅವ್ರು ಕಾದಿರ್ತಾರೆ ಅಷ್ಟೊತ್ತು. ನಾವೇನಾದ್ರೂ ಈಗ ನನ್ನ ಹತ್ರ ತೋರ್ಸಕ್ ಬಂದಾಗ ಮೀಟಿಂಗ್ ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿ ಇದು ಇನ್ನೂ ಕೂಡ ಸ್ಟ್ರೆಂತ್ ಡೌನ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿ, ಇವತ್ತೊಂದು ಸಭೆ ಬಹಳ ಯಶಸ್ವಿಯಾಗಿ ನಡೆಯಕ್ಕೆ ತಾವು ಕೂಡ ಕೆಲವು ಮಾಧ್ಯಮದಲ್ಲಿ ಆಸ್ಪತ್ರೆ ಬಗ್ಗೆ ನಾವು ಓದ್ತಾ ಇದ್ದೋ ಸುದ್ದಿಯನ್ನ ತಾವುಗಳು ಕೂಡ ಮಾಡಿದ್ರಿ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋದು ಕೂಡ ತಾವು ಹೇಳಿದ್ರಿ. ಅದೇ ರೀತಿ ನಾವು ಕೂಡ ಈ ಒಂದು ಆಸ್ಪತ್ರೆಯ ಒಂದು ಆಡಳಿತ ಮತ್ತು ಸಾರ್ವಜನಿಕರ ಒಂದು ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಕರೆದು ಇವತ್ತು ಎಲ್ಲಾನು ಕೂಡು ಒಬ್ಬರೊಬ್ಬರ ಜೊತೆ ನಾನು ಕೂಡ ವೈದ್ಯರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ನನಗೆ ಒಂದು 2-3 ಇಶ್ಯೂಸ್ ಮಾತಾಡಿದ್ದಾರೆ. ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ 24x7 ಅಂದ್ರೆ 24 ಗಂಟೆ 7 ದಿನಗಳ ಕಾಲ ಈ ಸೇವೆಯನ್ನ ಖಂಡಿತವಾಗ್ಲೂ ಎಲ್ಲ ಡಾಕ್ಟರ್ಗಳು ಕೂಡ ಮಾಡಕ್ಕೆ ರೆಡಿ ಆಗಿದೆ.